ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಮುಂದುವರೆದಿದೆ. ಬಿಮ್ಸ್ನಲ್ಲಿ 21 ವರ್ಷದ ಬಾಣಂತಿ ಸಾವನ್ನಪ್ಪಿದ್ದಾರೆ. ಹೆರಿಗೆಯಾಗಿ 1 ವಾರದ ಬಳಿಕ ಮೃತಪಟ್ಟಿದ್ದಾರೆ. ಜನವರಿ 25ನೇ ತಾರೀಕು ಸಿಸೇರಿಯನ್ಗೆ ಒಳಗಾಗಿದ್ದರು ಮಹಾದೇವಿ. 5 ದಿನಗಳ ಬಳಿಕ ತೀವ್ರ ಅಸ್ವಸ್ಥವಾಗಿ ಸಾವನ್ನಪ್ಪಿದ್ದಾರೆ. ವೈದ್ಯರ ನಿರ್ಲಕ್ಷ್ಯದಿಂದ ಸಾವು ಅಂತ ಕುಟುಂಬಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ. ವೈದ್ಯರ ನಿರ್ಲಕ್ಷ್ಯ ಅಂದರೆ 5 ದಿನಗಳಲ್ಲಿ ಅವರ ಹೆಲ್ತ್ ಕಂಡೀಷನ್ ಹೇಗಿತ್ತು, ಸಿಸೇರಿಯನ್ ಆದಮೇಲೆ ಏನು ತೊಂದರೆ ಆಗಿತ್ತು ಅದನ್ನು ವೈದ್ಯರು ಹೇಳಬೇಕು. ಸಾವು ಯಾಕಾಯಿತು ಅಂತ ಹೇಳಬೇಕು. ಆಕೆಯನ್ನು ಕಳ್ಕೊಂಡಂತಹ ಕುಟುಂಬಸ್ಥರು ಹೇಳೋದೇ ಹೀಗೆ. ಅವ್ರ ಕುಟುಂಬಸ್ಥರು ಹೇಳೋದೇ ಹಿಂಗೆ, ವೈದ್ಯರ ನಿರ್ಲಕ್ಷ್ಯ ಅಂದ್ಬಿಡ್ತಾರೆ. ಬಟ್ ಏನು ನಿರ್ಲಕ್ಷ್ಯ? ಇಷ್ಟೆಲ್ಲ ಸರಣಿ ಸಾವು ಆದರೂ ಎಚ್ಚೆತ್ಕೊಂಡಿಲ್ವ ಇನ್ನೂ? ಅಲ್ಲಿ ಪ್ರಶ್ನೆ ಮೂಡುತ್ತೆ ಸಹಜವಾಗಿ. ಅಥವಾ ಇನ್ನೇನದು ಕೋಮಾರ್ಬಿಡಿಟಿಸ್ ಇತ್ತಾ, ಆಯಿತಾ, ಬಿ ಪಿ ವೇರಿಯೇಷನ್ಸ್ ಆಯಿತಾ, ಲೋ ಬಿ ಪಿ ಆಯಿತಾ, ಇವೆಲ್ಲವನ್ನು ನೋಡಬೇಕಾಗುತ್ತೆ. ನಾವು OPD ಕರ್ಕೊಂಬಂದು ರಾತ್ರಿ 11 ಗಂಟೆಗೆ ಅಡ್ಮಿಟ್ ಮಾಡಿವಿ. ಶುಕ್ರವಾರ ನೈಟನ್ನು ಮಾಡಿಬಿಡ್ರಿ ಸರ್, ಇನ್ನೇನು ನಮ್ಮ ಮುಡಿ ತಟ್ಕೊಂಬೋದು ಹಾಕಲ್ಲ ಅಂತ ಹೇಳಿದ್ವಿ. ಸಿಸೇರಿಯನ್ ಮಾಡಿ ತಕೊಂಬಿಡ್ರಿ ಸರ್, ನಮ್ಮ ಮಾಮೂಲಿ ಡೆಲಿವರಿ ಬೇಡ, ಮುಂದೆ ಸಮಸ್ಯೆ ಆತಂತೇಳಿ ನಮ್ಮರ ಯಜಮಾನ್ರು ಹೇಳ್ಯಾರ ಸರ್. ನಾರ್ಮಲ್ ಆತ ಅಂತೇಳಿ ಅಡ್ಮಿಟ್ ಮಾಡ್ಕೊಂಡ್ಮೇಲೆ 3 ದಿನ ಮೇಲೆ ಮಾಡ್ಯಾರ ಸರ್ ಇವರು. ಗುರುವಾರ ನೈಟ್ ಕರ್ಕೊಂಬಂದಿದ್ದು ಪೇಷಂಟನ್ನು ಶನಿವಾರ ಮುಂಜಾನೆ ಆಪರೇಷನ್ ಮಾಡಿ ತೆಗೆದ ಸರ್ ಹೊರಗೆ. ಅದಕ್ಕಿಂತ ಮುಂಚೆಲಿ ಏನು ತೊಂದಿಲ್ಲ ಸರ್. ನಾವು ಹೊರಗಡೆ ಎಲ್ಲ ಚಿಕಿತ್ಸೆ ತಾಂಡಿವಿ ಸರ್. ಸಿಸೇರಿಯನ್ ಮಾಡಿದ ಮೇಲೆ ನಿರ್ಲಕ್ಷ್ಯ ಸರ್, ಇದು ವೈದ್ಯರ ನಿರ್ಲಕ್ಷ್ಯ. ಎಲ್ಲ ಬಡವರಿಗೆ ಇದಾಗೈತೆ, ಮತ್ತೆ ಎಲ್ಲ ಬೇಸೈತೆ ಅಂತೇಳಿ ಇವಾಗ ಚಿಕಿತ್ಸೆ ಎಲ್ಲ ಚೆನ್ನಾಗಿ ಕೊಡ್ತಾರಂತ ನಾವು ಬಂದುಬಿಟ್ಟಿವಿ ಸರ್. ಬಂದು ಅಡ್ಮಿಷನ್ ಮಾಡಿ ಸರ್. ಸಿಸೇರಿಯನ್ ಮಾಡಿದ ಮೇಲೆ ಮಾಮೂಲು ವಾಡಿ ಶಿಫ್ಟ್ ಮಾಡಿದ್ಮೇಲೆ. ಓಕೆ, ಇದು ನೋಡೋಣ. ಇದು ಅವ್ರು ಆರೋಪ ಮಾಡ್ತಾರೆ, ಏನು ಬೇಕಾದರೂ ಮಾಡ್ಬೋದು. ಬಟ್ ಎಕ್ಸಾಕ್ಟ್ಲಿ ಇವ್ರು ಹೇಳ್ದಂಗೆ ನಡೆದಿದೆಯಾ ಅಥವಾ ಅವರ ಹೆಲ್ತ್ ವೇರಿಯೇಷನ್ಸ್ ಏನಾಯಿತು ಅಂತ ಇವ್ರಿಗೆ ಗೊತ್ತಿರಲ್ಲ, ಡಾಕ್ಟರ್ಸ್ಗೆ ಗೊತ್ತಿರುತ್ತೆ, ಅವ್ರು ಹೇಳಬೇಕು. ಸೊ ನೋಡೋಣ.